ಇವತ್ತು ಭಾರತದ ಚಿತ್ರರಂಗಕ್ಕೆ ಒಂದು ಶೋಕತಪ್ತ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರ. ಬಿ ಸರೋಜಾದೇವಿ ಅಂದ ಕೂಡಲೇ ನಮಗೆ ಅದೆಷ್ಟೋ ಚಿತ್ರಗಳು ನೆನಪಾಗ್ತವೆ. ಭಾಗ್ಯವಂತರು ಅದು ಕ್ಲೈಮ್ಯಾಕ್ಸ್ ನನಗೆ ಇನ್ನೂ ಅದು ನೋಡಿದ್ರೇ ಅದನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಳಿದರು, ಆ ಕ್ಲೈಮ್ಯಾಕ್ಸ್ ನಂಗೆ ತೋರಿಸ್ಬೇಡ ಅಂತ. ಆ್ಯಕ್ಟ್ ಮಾಡ್ತೀಯಮ್ಮ ಅಂತ, ಅಯ್ಯೋ ನಾನು ಮಾಡಲ್ಲ ಅಂತ ಒತ್ತಾಯ ಮಾಡಿದಾಗ ಅವ್ರ ಅಮ್ಮ ಹೇಳ್ತಾರಂತೆ, ಮಾಡು ಇದೊಂದು ಸಿನಿಮಾ ಏನಾಗಲ್ಲ. ಕಟ್ ಮಾಡಿದ್ರೆ 1955 ಇದಾದ್ಮೇಲೆ 57 ತೆಲುಗು ಎಂಟ್ರಿ ಆಗ್ತಾರೆ, 58 ತಮಿಳ್ ಎಂಟ್ರಿ ಆಗ್ತಾರೆ. ಹೆಂಗೆ ಹೋಗುತ್ತೆ ಟ್ರ್ಯಾಕ್ ಅಂತಂದರೆ MGR, NTR, ಶಿವಾಜಿ ಗಣೇಶನ್. ನೀವು ಯೋಚನೆ ಮಾಡಿ, MGR ಅವ್ರ ಜೊತೆಗೆ 26 ಬ್ಯಾಕ್ ಟು ಬ್ಯಾಕ್ ಇಟ್ಕೊಟ್ಟಿದ್ದಾರೆ, ಶಿವಾಜಿ ಗಣೇಶನ್ ಅವ್ರ ಜೊತೆಗೆ 22 ಬ್ಯಾಕ್ ಟು ಬ್ಯಾಕ್ ಇಟ್ಕೊಟ್ಟಿದ್ದಾರೆ. ಅಂದರೆ ಎಲ್ಲರಿಗೂ ಬಿ ಸರೋಜಾದೇವಿ ಅವರೇ ಬೇಕು ಹೀರೋಯಿನ್ ಆಗಷ್ಟೇ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಇವತ್ತು ಭಾರತದ ಚಿತ್ರರಂಗಕ್ಕೆ ಒಂದು ಶೋಕತಪ್ತ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಭಾರತದ ಸೂಪರ್ ಸ್ಟಾರ್ ನಟಿಯರ ಸಾಲಿನಲ್ಲಿದ್ದಂತಹ ಒಂದು ಹೆಗ್ಗಳಿಕೆಯ ಹೆಸರು ಬಿ ಸರೋಜಾದೇವಿಯವರು. 87 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಗಳಿಂದ ಇವತ್ತವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಬಿ ಸರೋಜಾದೇವಿ ಅಂದ ಕೂಡಲೇ ನಮಗೆ ಅದೆಷ್ಟೋ ಚಿತ್ರಗಳು ನೆನಪಾಗ್ತವೆ. ಅಣ್ಣ ಅವ್ರ ಜೊತೆಗಿನ ಚಿತ್ರಗಳು, ಅದರಲ್ಲೂ ವೆರಿ ಇಂಪಾರ್ಟೆಂಟ್ ಯಾರಿವನು ಸಿನಿಮಾದಲ್ಲಿ ಅಪ್ಪು ಸರ್ ಜೊತೆಗೆ ಮಾಡಿರುವಂತಹ ರೋಲ್ ನೆನಪಾಗುತ್ತೆ. ಅಗ್ನಿ IPS ಪಾತ್ರಗಳ ನೆನಪಾಗುತ್ತೆ. ಭಾಗ್ಯವಂತರು ಅದು ಕ್ಲೈಮ್ಯಾಕ್ಸ್ ನನಗೆ ಇನ್ನೂ ಅದು ನೋಡಿದ್ರೇ ಅದನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಳಿದರು, ಆ ಕ್ಲೈಮ್ಯಾಕ್ಸ್ ನಂಗೆ ತೋರಿಸ್ಬೇಡ ಅಂತ. ಆ ಮಟ್ಟಿನ ಅದ್ಭುತ ನಟಿಯವರು. ಆ ನಟಿ ಇವತ್ತು 200ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿ ತನ್ನ ಸ್ಟಾರ್ಡಮ್ಮನ್ನು ಬಹಳ ಹೆಮ್ಮೆಯಿಂದ ಹೊತ್ಕೊಂಡು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಆದರೆ ಎಷ್ಟು ವಿಶೇಷ ನೋಡಿ, ಅವರು ಸ್ಕೂಲ್ ಡೇಸಲ್ಲಿದ್ದಾಗ ಶಾಲಾ ಕಾಲೇಜುಗಳಲ್ಲಿ ಹಾಡೋದು, ಡ್ಯಾನ್ಸ್ ಮಾಡೋದು ಅವ್ರ ಅಪ್ಪಂಗೆ ಬಹಳ ಆಸೆ. ಅವರಪ್ಪ ಪೊಲೀಸ್ ಆಫೀಸರ್ ಆಗಿದ್ರಂತೆ ಮೈಸೂರಿನಲ್ಲಿ. ಮೂಲತಃ ಚನ್ನಪಟ್ಟಣದವರು, ಆದರೆ ಬೆಂಗಳೂರಿನಲ್ಲೇ ಹುಟ್ಟಿದ್ದವರು. ಪೊಲೀಸ್ ಆಫೀಸರ್ ಆಗಿದ್ರಂತೆ. ಆದರೆ ಮಗಳನ್ನ ಆ್ಯಕ್ಟ್ರೆಸ್ ಮಾಡಬೇಕು ಅಂತ ಬಹಳ ಆಸೆ ಅಂತೆ. ಡ್ಯಾನ್ಸ್ ಕಲಿಸೋದು, ಹಾಡು ಕಲಿಸೋದು. ಅವ್ರ ಅಮ್ಮನಿಗೂ ಅಷ್ಟೇ, ಮಗಳು ಏನಾದರೂ ಮಾಡಬೇಕು, ಸಾಧನೆ ಮಾಡಬೇಕು ಅವಳು, ಈ ಥರದೊಂದು ಕನಸುಗಳನ್ನ ಅವ್ರ ಅಪ್ಪ ಅಮ್ಮ ಇಟ್ಕೊಂಡಿದ್ರು. ಒಂದಿನ ಮೇಯೋ ಹಾಲ್ನಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಎಲ್ಲ ಸೇರಿಕೊಂಡು ಹಾಡ್ತಾ ಇರಬೇಕಾದ್ರೆ ಲತಾ ಮಂಗೇಶ್ಕರ್ ಅವರ ಯಾವುದೋ ಒಂದು ಸಿನಿಮಾದೊಂದು ಹಾಡನ್ನು ಹಾಡ್ತಾರಂಥವ್ರು. ಆ ಹಾಡನ್ನು ಪೊನ್ನಪ್ಪ ಭಾಗವತ್ ಇದ್ದಾರಲ್ಲ, ಭಾಳ ದೊಡ್ಡ ಡೈರೆಕ್ಟ್ರು, ಅವರು ಆ ಹಾಡನ್ನ ಕೇಳಿಸ್ಕೊಂಡು ಎಷ್ಟು ಚೆನ್ನಾಗಿದೆ ಸ್ವರ, ಶ್ರುತಿ, ತುಂಬ ಅದ್ಭುತವಾಗಿ ಹಾಡ್ತಾಳೆ ಈ ಹುಡುಗಿ ಅಂತ ಹೇಳಿ, ತದನಂತರ ಹೇಳ್ತಾಳೆ, ದೊಡ್ಡ ದೊಡ್ಡ ಕಣ್ಣುಗಳು, ಹೇಳ್ತಾರವರು, ದೊಡ್ಡ ದೊಡ್ಡ ಕಣ್ಣುಗಳು, ಮುದ್ದು ಮುದ್ದಾಗಿದೆ ಮುಖ, ಆ್ಯಕ್ಟ್ ಮಾಡ್ತೀಯಮ್ಮ ಅಂತ. ಅಯ್ಯೋ ನಾನು ಮಾಡಲ್ಲ, ಇಲ್ಲ ಮಾಡಬೇಕು ಅಂತ ಒತ್ತಾಯ ಮಾಡಿದಾಗ ಅವ್ರ ಅಮ್ಮ ಹೇಳ್ತಾರಂತೆ, ಮಾಡು ಇದೊಂದು ಸಿನಿಮಾ ಏನಾಗಲ್ಲ, ಇದೊಂದು ಸಿನಿಮಾ ಮಾಡು ಏನಾಗಲ್ಲ ಅಂತ ಹೇಳಿ ಒತ್ತಾಯ ಮಾಡಿ ಸಿನಿಮಾಗೆ ಎಂಟ್ರಿ ಕೊಡ್ತಾರೆ. 1955 ಅನಿಸುತ್ತೆ. ಕಾಳಿದಾಸ, ನನಗೆ ಎಕ್ಸಾಕ್ಟ್ ನೆನಪಾಗ್ತಾಯಿಲ್ಲ ಅವ್ರ ಮೊದಲ ಸಿನಿಮಾದ ಹೆಸರು. ಆ ಸಿನಿಮಾಗೆ ಎಂಟ್ರಿ ಕೊಡ್ತಾರೆ. ಸಿನಿಮಾದಲ್ಲಿ ಒಂದು ಪೋಷಕ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಫಾರ್ಚುನೇಟ್ಲಿ ಆ ಸಿನಿಮಾಗೆ ನಿಮಗೆ ಹೇಗೆ ಅಂತಂದರೆ ನ್ಯಾಷನಲ್ ಅವಾರ್ಡ್ ಬಂದ್ಬಿಡುತ್ತೆ. ಅಂದರೆ ಕನ್ನಡದ ಬೆಸ್ಟ್ ಫೀಚರ್ ಫಿಲ್ಮ್ ಕ್ಯಾಟಗರಿಯಲ್ಲಿ ನ್ಯಾಷನಲ್ ಅವಾರ್ಡ್ ಬರುತ್ತೆ. ಇದ್ದಕ್ಕಿದ್ದ ಹಾಗೇ ಆ ಸಿನಿಮಾದ ಎಲ್ಲ ನಟ ನಟಿಯರು ಸೂಪರ್ ಸ್ಟಾರ್ಗಳಾಗ್ಬಿಡ್ತಾರೆ. ಕಟ್ ಮಾಡಿದ್ರೆ 1955 ಇದಾದ್ಮೇಲೆ 57 ತೆಲುಗು ಎಂಟ್ರಿ ಆಗ್ತಾರೆ, 58 ತಮಿಳ್ ಎಂಟ್ರಿ ಆಗ್ತಾರೆ. ಹೆಂಗೆ ಹೋಗುತ್ತೆ ಟ್ರ್ಯಾಕ್ ಅಂತಂದರೆ MGR, NTR, ಶಿವಾಜಿ ಗಣೇಶನ್ ಎಲ್ಲರ ಜೊತೆ ಸಿನಿಮಾಗಳು ಕನ್ನಡದಿಂದ ಆರಂಭ ಆಗಿದ್ದು ತಮಿಳು, ತೆಲುಗಲ್ಲಿ. ನೀವು ಯೋಚನೆ ಮಾಡಿ, MGR ಅವ್ರ ಜೊತೆಗೆ 26 ಬ್ಯಾಕ್ ಟು ಬ್ಯಾಕ್ ಇಟ್ಕೊಟ್ಟಿದ್ದಾರೆ, ಶಿವಾಜಿ ಗಣೇಶನ್ ಅವ್ರ ಜೊತೆಗೆ 22 ಬ್ಯಾಕ್ ಟು ಬ್ಯಾಕ್ ಇಟ್ಕೊಟ್ಟಿದ್ದಾರೆ. NTR ಜೊತೆಲೂ 17-18 ಸಿನಿಮಾಗಳು ಮಾಡಿದ್ದಾರೆ. ಅಂದರೆ ಎಲ್ಲರಿಗೂ ಬಿ ಸರೋಜಾದೇವಿ ಅವರೇ ಬೇಕು ಹೀರೋಯಿನ್ ಆಗಷ್ಟೇ. ಎಲ್ಲ ಸಿನಿಮಾದಲ್ಲೂ ಅವರೇ, ಎಲ್ಲ ಪೋಸ್ಟ್ರಲ್ಲೂ ಅವರೇ. ಯಾರು ಸಿನಿಮಾ ಮಾಡಿದ್ರೆ ಬಿ ಸರೋಜಾದೇವಿ ಡೇಟ್ಸ್ ನೋಡ್ಕೊಳ್ಳಿ, ಉಳಿದವ್ರಿಗೆ ಆಮೇಲೆ ಡೇಟ್ಸ್ ಮಾತಾಡಿ. ಈ ಥರ ಸ್ಟಾರ್ಟಪ್ ಬೆಳೆದ್ಬಿಡುತ್ತೆ. ನೋಡ್ತಾ ವ್ಯಾಪ್ತಿ ದೊಡ್ಡದಾಗುತ್ತೆ. ಹಾಗಿದ್ದಾಗ 1967 ಮದುವೆ ಆಗ್ತಾರೆ. ಶ್ರೀಹರ್ಷ ಅಂತ, ಅವತ್ತಿನ ಕಾಲಕ್ಕೆ ಇಂಜಿನಿಯರು. ಅವ್ರ ಮದುವೆ ಆದಮೇಲೆ ಇಲ್ಲ ಬಿ ಸರೋಜಾದೇವಿ ಕೆರಿಯರ್ ನಿಲ್ಲಿಸಿಬಿಡ್ತಾರೆ ಅಂತ ಅನ್ಸಿದ್ರೆ ಅವರ ಹಸ್ಬೆಂಡ್ ಅದಕ್ಕೆ ಬಿಡಲ್ಲ. ನೀನು ಏನು ಸ್ಟಾರ್ಟಪ್ ಇದೆ ಇದನ್ನು ಹೀಗೆ ಕ್ಯಾರಿ ಮಾಡು, ಆದರೆ ನಿನ್ನ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ನಿನ್ನ ಫಿನಾನ್ಸ್ ಇರ್ಬೋದು, ಅದನ್ನೆಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ
ಅಂತ ಹೇಳಿ ಪ್ರತಿಯೊಂದನ್ನು ಅವ್ರು ಹ್ಯಾಂಡಲ್ ಮಾಡಿಕೊಂಡು ಮತ್ತೆ ಅವ್ರನ್ನ ಸಪೋರ್ಟ್ ಮಾಡಿಬಿಡ್ತಾರೆ. ಸೊ ಆದರೆ ಮದುವೆ ಆದಮೇಲೆ ತಮಿಳು ಮತ್ತು ತೆಲುಗಿನಲ್ಲಿ ಅಷ್ಟು ದೊಡ್ಡ ಸಕ್ಸಸ್ಗಳು ಸಿಗಲ್ಲ. ಅಂದರೆ ತುಂಬ ಸಿನಿಮಾಗಳಾಗ್ಬಿಡುತ್ತಲ್ಲ, ಅಷ್ಟು ಸಿಗದೇ ಇದ್ದಾಗ ಏನು ಮಾಡ್ತಾರೆ ಇವರು, ತಮಿಳಿನಿಂದ ಸ್ವಲ್ಪ ಹೊರಗಡೆ ಬಂದು ಕನ್ನಡ ಸಿನಿಮಾಗಳಲ್ಲಿ ಮತ್ತೆ ಆ್ಯಕ್ಟಿವ್ ಆಗ್ತಾರೆ. ಹೆಂಗೆ ಆ್ಯಕ್ಟಿವ್ ಅಂತಂದರೆ ಅಣ್ಣ ಅವ್ರ ಜೊತೆ ಅಂದರೆ ನೀವು ಹಳೇದು ನೋಡಿದ್ರೆ ಗೊತ್ತಾಗುತ್ತೆ, ಹಿಟ್ ಮೇಲೆ ಹಿಟ್ ಕೊಡುವಂತಹ ಸಿನಿಮಾಗಳನ್ನು ಮಾಡ್ತಾ ಹೋಗ್ತಾರೆ. ತುಂಬ ಸಕ್ಸಸ್ಫುಲ್. ನಾನು ಹೇಳ್ತೀನಿ, ಕನ್ನಡದ ಮೊದಲ ಲೇಡಿ ಸೂಪರ್ ಸ್ಟಾರ್ ಅಂತ ಯಾರಾದರೂ ಇದ್ದರೆ ಅದು ಬಿ ಸರೋಜಾದೇವಿಯವರು. ಮುಟ್ಟಿದ್ದೆಲ್ಲ ಚಿನ್ನ, ಮುಟ್ಟಿದ್ದೆಲ್ಲ ಚಿನ್ನ, ಎಲ್ಲ ಸೂಪರ್ 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 ಅದ್ಭುತ. ಹೀಗೆ ಸಾಗುತ್ತೆ. 1986ನಲ್ಲೇನೋ ಅವ್ರ ಹಸ್ಬೆಂಡ್ ತೀರೋಗ್ತಾರೆ. ಅದಾದಮೇಲೆ ಅವರೊಂದು ಸ್ವಲ್ಪ ಗ್ಯಾಪ್ ತೊಗೋತಾರೆ. ಬಟ್ ಏನು ಪ್ರಾಜೆಕ್ಟ್ಸ್ ಇದೆಯೋ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಟ್ಟು ಮತ್ತು 5 ವರ್ಷಗಳ ದೊಡ್ಡ ಗ್ಯಾಪ್ ತೊಗೋತಾರೆ. ಹೀರೋಯಿನ್ ಪಾತ್ರಗಳಿಂದ ಹೊರಗಡೆ ಬಂದು ತಾಯಿ ಪಾತ್ರ, ಪೋಷಕ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಟೋಟಲ್ ಒಂದು 200 ಚಿಲ್ಲರೆ ಸಿನಿಮಾ ಮಾಡ್ತಾರೆ. ಅಂದರೆ ನಾನು ಹೇಳಿದ್ದು, ತನಗೆ ಆಸಕ್ತಿಯೇ ಇಲ್ಲದ ಒಂದು ಫೀಲ್ಡಿಗೆ ಎಂಟ್ರಿ, ಅದು ರಮೇಶ್ ಅರವಿಂದ್ ಸರ್ ತುಂಬ ಚೆನ್ನಾಗಿ ಹೇಳ್ತಾರೆ, ಸಿನಿಮಾ ನಿಮಗೆ ಬೇಕಾಗಿರಲಿಲ್ಲ, ಸಿನಿಮಾಗೆ ನೀವು ಬೇಕಿತ್ತು ಅಂತ. ಹಾಗೆ ಬಂದವರು ಅವರು. ಪದ್ಮಶ್ರೀ, ಪದ್ಮವಿಭೂಷಣ್ 2 ಅವಾರ್ಡು ಬಂದಿದೆ. ತಮಿಳಲ್ಲಿ ಅವ್ರನ್ನ ಕನ್ನಡದ ಅರಗಿಣಿ ಅಂತ ಕರೆಯೋರು. ಇಲ್ಲಿ ಬಿಡಿ, ಅಭಿನಯ ಸರಸ್ವತಿ. ಅಂದರೆ ಒಂದು ನಟಿ ಆ ಲೆವೆಲಲ್ಲಿ ಆರಾ ಕ್ರಿಯೇಟ್ ಮಾಡೋದಿದೆಯಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ. ಹಿಂದಿಗೂ ಹೋಗಿ ಬಂದರು, ರಾಜ್ ಕಪೂರ್ ಜೊತೆ ಸಿನಿಮಾ ಮಾಡಿದ್ರು, ಹಿಂದಿಯಲ್ಲೂ ತಮ್ಮ ಛಾಪನ್ನು ಮೂಡಿಸ್ಬಂದರು, ಬಾಲಿವುಡ್ನಲ್ಲೂ ಮಿಂಚಿದ್ರು. ಅಂತಹ ಬಿ ಸರೋಜಾದೇವಿಯವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಬಟ್ ಅವರು ಇಂಡಸ್ಟ್ರಿಯಿಂದೆಲ್ಲ ಮುಗಿದು ಅವರ ಕೊನೆಯ ದಿನಗಳನ್ನು ಬೆಂಗಳೂರಿನಲ್ಲೇ ಕಳೆದರು. ಒಂದಿಷ್ಟು ಫಿಲಾಂಥ್ರಪಿ ಅಂದರೆ ಜನರಿಗೆ ಸಹಾಯ ಮಾಡುವಂಥ ಸಾಕಷ್ಟು ಕೆಲಸಗಳನ್ನು ಮಾಡಿದ್ರು. ಜನರನ್ನ ಮೋಟಿವೇಟ್ ಮಾಡಿದ್ರು. ಅಟ್ ದ ಸೇಮ್ ಟೈಮ್ ಅಂದರೆ ಈ ಚೆನ್ನೈನಲ್ಲಿ ಫ್ಲಡ್ ಆಯಿತು, ಆ ಟೈಮಲ್ಲಿ ಅಲ್ಲೊಂದು 5 ಲಕ್ಷ ಪರಿಹಾರ ಕೊಡೋದು, ಕಷ್ಟ ಅಂತ ಯಾರ್ದೋ ಹೆಲ್ತ್ಗೆ ಸಮಸ್ಯೆ ಆಗಿದೆ ಅಂತ ಗೊತ್ತಾದಾಗ ಅವ್ರಿಗೇನೋ ಕೈಲಾದ ಸಹಾಯವನ್ನು ಮಾಡೋದು, ಇದನ್ನೆಲ್ಲ ಮಾಡಿ ಬರೀ ಸ್ಕ್ರೀನ್ ಮೇಲೆ ಹೀರೋಯಿನ್ ಆಗದೇ ನಿಜ ಜೀವನದಲ್ಲೂ ಹೀರೋಯಿನ್ನ ಹಾಗೆ ಮೆರೆದವರು ಬಿ ಸರೋಜಾದೇವಿಯವರು. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ನೀವು ಬೇಡ್ಕೊಳ್ಳೋಣ. ಕನ್ನಡ ಚಿತ್ರರಂಗಕ್ಕೆ ಮಾತ್ರವಲ್ಲದೆ ಇಡೀ ದೇಶದ ಚಿತ್ರರಂಗಕ್ಕೆ ಇದೊಂದು ತುಂಬಲಾರದ ನಷ್ಟ ಅಂತ ಖಂಡಿತ ಹೇಳ್ಬೋದು. ನಮಸ್ಕಾರ.